ತಗೊಮ್ಮ ಟೇಸ್ಟ್ ಮಾಡೋ, ನೋಡ್ಬಿಟ್ಟು ಹೇಳಿ ಹೆಂಗೈತು. Wow. ವಿಡಿಯೋ ಐತಂತ ಇದೇನ್ ಮಾಡಬೇಡ, ಟೇಸ್ಟ್ ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ಚೆನ್ನಾಗೈತೆ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಚೆನ್ನಾಗೈತೆ. ಚೆನ್ನಾಗೈತಾ? ಪಲ್ಯ ಚೆನ್ನಾಗ್ ಬಂತು, ಸಾರ್ ನೋಡ್ಬೇಕು. ಮಾತೇ ಇಲ್ಲ. ಬನ್ನಿ ಬಸ್ಸಾರು ಮಾಡುವ ವಿಧಾನ ನೋಡೋಣ. ಫಸ್ಟ್ ಚಿಲ್ಕವ್ರೆ ತಗೊಂಡು ಈ ರೀತಿ ಬಿಡಿಸ್ಬಿಟ್ಟು ಕುಕ್ಕರಲ್ಲಿ ಹಾಕೋಬೇಕು. ಅದ್ರ ಜೊತೆ ಸ್ವಲ್ಪ ಹೆಸರು ಕಾಳು ಹಾಕ್ಬಿಟ್ಟು ಅದ್ರ ತಕ್ಕಂತೆ ನೀರ್ ಹಾಕ್ಬಿಟ್ಟು ವಿಸಿಲ್ಗೆ ಇಡೋಣ. ಬಾಂಡ್ಲಿ ತಗೊಂಡು ಅದ್ರಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದೀನಿ, ನೋಡೋಣ ಹೇಗ್ ಬರುತ್ತೆ ಅಂದ್ಬಿಟ್ಟು. ಅದರಲ್ಲಿ ಇನ್ನೊಂದ್ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಇದ್ ಮಾಡ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಟೊಮೊಟೊ ಹಾಕೋಬೇಕು. ಟೊಮೊಟೊ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಆಮೇಲೆ ಒಂದು ಮಿಕ್ಸಿಗೆ ಹಾಕೊಳ್ಳೋಣ. ಆಗ್ಲೇ ಬೇಯಿಸಿರುವಂತ ಕಾಳನ್ನು ಸ್ವಲ್ಪ ಸೊಪ್ಪು ಹಾಕೊಬೇಕು. ಇದಾದ್ಮೇಲೆ ಸಾಂಬಾರ್ ಮಾಡ್ಕೊಳ್ಳೋಣ. ಬನ್ನಿ, ಸಾಂಬಾರ್ಗೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆ ಸಾಸಿವೆ ಜೀರಿಗೆ ಹಾಕೊಂಡು ಫ್ರೈ ಮಾಡೋಣ. ಮುಂಚೆನೆ ಹಾಕ್ಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಮತ್ತೆ ಈಗ ಹಾಕ್ತಾ ಇದ್ದೀನಿ. ಆಗ್ಲೇ ಮಿಕ್ಸಿಗೆ ಹಾಕಿದ್ದೆಲ್ಲನೂ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಪೇಸ್ಟ್ನ ತಗೊಬಂದು ಈ ಬಾಣಲಿ ಒಳಗಡೆ ಹಾಕೊಳ್ಳೋಣ. ಬಸ್ಸಾರ್ನ ಹೆಣ್ಮಕ್ಳು ಎಲ್ಲ ನಾವು ಗಂಡು ಮಕ್ಳು ಮಾಡ್ತೀರಿ ಅಂತ ತೋರಿಸ್ತಾ ಇದೀನಿ ನೋಡಿ. ಅದಾದ್ಮೇಲೆ ನಾವು ಸೊಪ್ಪು ಬೇಯಿಸ್ಕೊಂಡಿರುವಂತ ನೀರ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಸಾಂಬಾರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಇಟ್ಕೊಂಡ್ರೆ ಸಾಂಬಾರ್ ರೆಡಿ. ಒಂದು ಬಾಂಡ್ಲಿ ತಗೊಂಡು ಅದ್ರಲ್ಲಿ ಎಣ್ಣೆ ಸಾಸಿವೆ ಹಾಕೋಣ. ಅದಾದ್ಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಯಾಕೆಂದ್ರೆ ಪಲ್ಯಕ್ಕೆ ಫ್ರೈ ಚೆನ್ನಾಗಿ ಆಗ್ಬೇಕು. ಅದಾದ್ಮೇಲೆ ಏನಾಕೋಣ ಮತ್ತೆ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಆಗ್ಲೇ ಆಗಿರುವಂತ ಸೊಪ್ಪು ಕಾಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಅದ್ರ ಜೊತೆಲಿ ಕೊಬ್ಬರಿ ತುರ್ಬಿರೋದು ಹಾಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಸೂಪರ್ ಆಗಿದೆ.